ಹೆಲೋ ಎವ್ರಿವನ್, ಇದು ಬಂದು ಫ್ರೈಡೆಯ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಬಟ್ ಅವ್ರಿಗೆ ಸೆಲೆಬ್ರೇಷನ್ಸ್ ಆಗಲಿ ಜೋರಾಗಿ ಮಾಡೋದಾಗ್ಲಿ ಏನೂ ಇಷ್ಟ ಆಗಲ್ಲ. ಸೊ ಸಿಂಪಲ್ ವಿಶ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಅದು ಅವ್ರ ಬರ್ಡೇ ಅಲ್ವಾ, ಸೊ ಅವ್ರಿಗೆ ಇಷ್ಟಪಟ್ಟಂಗೆ ಮಾಡಬೇಕು. ನನಗೆ ಸುಮ್ಮನೆ ಏನೋ ಸೆಲೆಬ್ರೇಷನ್ಸ್ ಇಷ್ಟ ಅಂತ ಕೇಕ್ ತಂದು ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಇಷ್ಟ ಆಗಿರೋದು ಮಾಡಿದ್ರೆ ಖುಷಿ ಆಗುತ್ತಲ್ವಾ. ಸೊ ಫುಡ್ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕಿನ ಬೇಳೆ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಿದ್ದೆ. ಕಷ್ಟ ಆದರೂ ಪರವಾಗಿಲ್ಲ, ಬೆಳಗ್ಗೆ ಬೇಗ ಎದ್ದು ಎಲ್ಲದನ್ನು ಇದ್ಕಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೆ ಇದನ್ನು. ಸೊ ಇದಕ್ಕೆ ಫಸ್ಟ್ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆನ ತಗೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲದನ್ನು ಸೇರಿಸ್ಕೊಂಡು ದಪ್ಪಗೆ ಹಚ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅದಾದಮೇಲೆ 1 ಕಪ್ ತುರಿದಿರೋ ಕೊಬ್ಬರಿ ಆ್ಯಂಡ್ 2 ಬ್ಯಾಡ್ಗೆ ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 2 ಸ್ಪೂನ್ ಧನಿಯಾ ಪೌಡರ್ ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆದಷ್ಟು ಮೀಡಿಯಮ್ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ ಅಂತ ಅಂದಮೇಲೆ ಚೆನ್ನಾಗಿ ಆರಿಸ್ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೆತ್ತಿಟ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಒಂದು ಪ್ಯಾನಲ್ಲಿ ಒಂದು 4 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋ ಟೊಮ್ಯಾಟೊ ಪೀಸಸ್ನ ಸಹ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನಾವೇನು ಇಟ್ಕೊಂಡಿರ್ತೀವಲ್ವ ಇದಕ್ಕಿನ ಬೇಳೆ, ಸೊ ಅದನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ಆ್ಯಂಡ್ ಆದಷ್ಟು ಜಾಸ್ತಿನೇ ಹಾಕೊಳ್ಳೋಕೆ ಟ್ರೈ ಮಾಡಿ. ಅದೆಲ್ಲ ಫ್ರೈ ಆದಮೇಲೆ ತುಂಬಾ ಕಡಿಮೆ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಚೆನ್ನಾಗಿ ಒಂದು 15 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಕರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ನೋಡಿ, ಈ ರೇಂಜ್ಗೆ ತುಂಬ ಸಾಫ್ಟಾಗಿ ಬರಬೇಕಾಗುತ್ತೆ. ಅಷ್ಟರಲ್ಲಿ ಪೂರಿಗೂ ಕಲಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಚೆನ್ನಾಗಿ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸಹ ಹಾಕ್ಕೊಬೇಕಾಗುತ್ತೆ. ಸೊ ಅದಾದಮೇಲೆ ಸಿಮ್ಮರಲ್ಲಿ ಒಂದು ಡಿಸ್ಟರ್ಬ್ ಮಾಡಿದೆ ಒಂದು 5 to 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ನೋಡಿ, ಈ ಥರ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಆ್ಯಂಡ್ ಕೊತ್ತಂಬರಿ ಸೊಪ್ಪಿಂದ ಟಾಪಿಂಗ್ ಮಾಡಿಕೊಂಡ್ರೆ ಇದಕ್ಕಿನ ಬೇಳೆ ಸಾರು ರೆಡಿ. ಸೊ ಇದು ಕಾಂಬಿನೇಷನ್ ಆಗಿ ಪೂರಿನೂ ಸಹ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.